ಸಿಎಂ ಮತ್ತು ಡಿಸಿಎಂ ಎರಡನೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ವಿ ನಿಮಗೆ. ಒಂದಷ್ಟು ಡೀಟೇಲ್ಸ್ ಸಿಗ್ತಾ ಇದೆ. ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಮೊದಲ ಮೀಟಿಂಗ್ ಆಯಿತು. ಅದು ಕಂಪ್ಲೀಟ್ ಆಗಿ ನೋಡಿ, ಈ ವಾರವೇ ಇಬ್ಬರಿಗೂ ಹೈಕಮಾಂಡ್ನಿಂದ ಬುಲಾವ್ ಬರೋ ಸಾಧ್ಯತೆ ಇದೆ. ಸೊ ಇಂಥ ಟೈಮ್ನಲ್ಲೇ ಎರಡನೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗ್ತಾ ಇದೆ. ಮೊದಲ ಭೇಟಿಯಲ್ಲಿ ಅಂದರೆ ಮೊದಲ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಇಬ್ಬರೂ ಕೂತ್ಕೊಂಡು ಸುದ್ದಿಗೋಷ್ಠಿಯಲ್ಲಿ ಏನನ್ನು ಘೋಷಿಸಿದ್ರು, ತೂಕ ಯಾವುದಕ್ಕಿತ್ತು, ಹೈಕಮಾಂಡ್ ಡಿಸಿಷನ್ಗೆ ನಾವು ಬದ್ಧ ಅಂತ ಹೇಳಿದರು. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಮೊದಲ ಭೇಟಿಯ ನಂತರದ ಸುದ್ದಿಗೋಷ್ಠಿಯಲ್ಲಿ ಒಂದು ವಿಚಾರ ಇಬ್ಬರ ಬಾಯಿಂದ ಯುನಾನಿಮಸ್ ಆಗಿ ಬಂದಿದ್ದು ಅಂತ ಅಂದರೆ ಹೈಕಮಾಂಡ್ ಏನೇ ತೀರ್ಮಾನಕ್ಕೆ ತಗೊಂಡ್ರು ಕೂಡ ನಾವು ಬದ್ಧ, ನಾವಿಬ್ಬರು ಒಟ್ಟಾಗಿದ್ದೀವಿ ಅಂತ. ಸೊ ಎರಡನೇ ಮೀಟಿಂಗಲ್ಲೂ ಕೂಡ ಆ ಮುಂದುವರೆದ ಸಂದೇಶವನ್ನು ಕೊಡ್ತಾರಾ ಅಂತ ಒಂದು ರೀತಿ ಸಂದೇಶವನ್ನು ಬಹಿರಂಗವಾಗಿ ಈಗಾಗಲೇ ಕೊಟ್ಟಾಗಿದೆ. ಅವರಿಬ್ಬರು ಸೇರಿ ಮತ್ತೇನಾದರೂ ಪತ್ರಿಕಾಗೋಷ್ಠಿ ಆ ರೀತಿ ಮಾತನಾಡ್ತಾರಾ ಅನ್ನುವಂಥದ್ದು ಕೂಡ ಪ್ರಮುಖವಾಗುತ್ತೆ. ಕೊಟ್ಟರು ಕೂಡ ಹೈಕಮಾಂಡ್ ನಾವು ಹೇಳದಂತೆ ಮುಂದುವರಿತೀವಿ ಅನ್ನೋದು ಒಂದು ಭಾಗ, ಜೊತೆಗೆ ಆಡಳಿತಾತ್ಮಕವಾಗಿ ಚರ್ಚೆ ಮಾಡಿದ್ವಿ ಅನ್ನುವಂಥ ವಿಚಾರವನ್ನೇ ಬಹುಶಃ ಈ ಬಾರಿ ಜಾಸ್ತಿ ಹೇಳ್ಬೋದು. ಯಾಕಂದ್ರೆ ಕಳೆದ ಬಾರಿ ಅನಿವಾರ್ಯತೆ ಇತ್ತು, ಹೇಳಲೇಬೇಕಾಗಿತ್ತು, ಆ ರಾಜಕೀಯ ವಿಚಾರಗಳಲ್ಲಿ ನಾವು ಒಟ್ಟಿಗೆ ಇದೀವಿ ಅನ್ನುವಂಥದ್ದು. ಆದರೆ ಈ ಬಾರಿ ನಾವು ಭೇಟಿಯಾಗಿದ್ದೇ ನಾವು ಆಡಳಿತದ ವಿಚಾರಕ್ಕೆ ಅಂತ ಏನಾದರೂ ಮಾತುಗಳನ್ನ ಶುರು ಮಾಡಿದ್ರೆ ಆಡಳಿತಾತ್ಮಕವಾಗಿ ನಿರ್ಧಾರಗಳು ಅಥವಾ ದೆಹಲಿಗೆ ಹೋಗೋ ವಿಚಾರ ಪ್ರಸ್ತಾಪ, ಅಂದ್ರೆ ಕೇಂದ್ರ ಸಚಿವರು ಅಥವಾ ಸಂಸದರ ಭೇಟಿಯ ವಿಚಾರ ಪ್ರಸ್ತಾಪ ಈ ರೀತಿ ಮಾಡುವಂತ ಸಾಧ್ಯತೆ ಹೆಚ್ಚಿದೆ. ಹಾಗೆ ಹೇಳುವ ಮೂಲಕವಾಗಿ ನಾವು ಇಬ್ಬರು ಸೇರಿ ಕೇವಲ ರಾಜಕೀಯವನ್ನು ಮಾತ್ರ ಮಾತಾಡಲ್ಲ, ಅಭಿವೃದ್ಧಿಯ ವಿಚಾರವನ್ನ ಮಾತಾಡ್ತೀವಿ, ಆಡಳಿತದ ವಿಚಾರವನ್ನು ಮಾತಾಡ್ತೀವಿ, ಸರ್ಕಾರದ ಬಗ್ಗೆ ಚರ್ಚೆ ಮಾಡ್ತೀವಿ. ಬಹುಶಃ ಈ ರೀತಿಯ ಒಂದು ಸಂದೇಶವನ್ನ ಕೊಡುವ ಪ್ರಯತ್ನವನ್ನ ಇವತ್ತು ಮಾಡುವಂತ ಸಾಧ್ಯತೆ ಇದೆ ಮಮತಾ. ರೈಟ್. ಹಾಗೆ ಸಂಪರ್ಕದಲ್ಲಿರಿ ಸುಕೇಶ್. ವಾಪಸ್ ಬಂದೆ. ಸದ್ಯಕ್ಕೆ ಒಂದು ಮೀಟಿಂಗ್ ಆಯಿತು. ಆ ಮೀಟಿಂಗ್ನ ಮುಂದುವರೆದ ಭಾಗ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್. ಒಂದು ವೆಲ್ಕಮ್ ಮಾಡಿದ ಫೋಟೋ, ಇನ್ನೊಂದು ಅವರಿಬ್ಬರು ಕೂತ್ಕೊಂಡು ರಿಲ್ಯಾಕ್ಸ್ಡ್ ಆಗಿ ಮಾತಾಡ್ತಾ ಇರುವಂತಹ ಫೋಟೋ ಗಮನಿಸ್ತಾ ಇದ್ರಿ. ಮುಂದಿನ ಹಂತದಲ್ಲಿ ಇವರಿಬ್ಬರು ಕೂತ್ಕೊಂಡು ತಿಂಡಿ ತಿನ್ನುವಂತಹ ಫೋಟೋ ಕೂಡ ಬರುತ್ತೆ. ವಿಲ್ ವೇಟ್. ನೋಡಿ, ಬಂತು ಫೋಟೋ. ಸೊ DK ಶಿವಕುಮಾರ್ ಮನೆಗೆ ಬಂದಂತಹ CM ಸಿದ್ದರಾಮಯ್ಯ ಅವರಿಗೆ ಅವರ ಇಷ್ಟದ ಖಾದ್ಯಗಳನ್ನು ಬಡಿಸಲಾಗ್ತಾ ಇದೆ. ಇಬ್ಬರು ಅಕ್ಕಪಕ್ಕ ಕೂತ್ಕೊಂಡಿದ್ದಾರೆ. ಒಬ್ಬರು ಕುರ್ಚಿಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ತಪಸ್ಸಿನ ರೀತಿ, ಇನ್ನೊಬ್ಬರು ಕುರ್ಚಿ ಬಿಟ್ಕೊಡ್ಬೇಕಂದ್ರೆ ನಂದು 108 ಷರತ್ತಿದೆ ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದಾರೆ. ಎದೆಯೊಳಗೆ ಉರಿತಾ ಇರುವ ಪ್ರತ್ಯೇಕ ಬೆಂಕಿ, ಆ ಬೆಂಕಿಯ ನಡುವೆಯೂ ಕೂಡ ತಿಂಡಿ ತಿನ್ನೋದು, ಇಷ್ಟದ ಖಾದ್ಯಗಳನ್ನು ಸವಿಸೋದು, ಈ ಕಲೆ ಬಹುಶಃ ರಾಜಕಾರಣಿಗಳಿಗೆ ಮಾತ್ರ ಬರುತ್ತೆ, ಕರಗತವಾಗಿದೆ. ದಟ್ ಈಸ್ ವೈ ಅವ್ರನ್ನ ಸೀಸನ್ಡ್ ಪಾಲಿಟಿಷಿಯನ್ಸ್ ಅಂತ ಕರೆಯೋದು. ಸದಾಶಿವನಗರದ DK ನಿವಾಸದಲ್ಲಿ ಉಪಹಾರದ ಸಂದರ್ಭ DK ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯ ಅವರು ಸೆರೆ ಸಿಕ್ಕಿರೋದು ಹೀಗೆ.